Hello, good afternoon. Today is 1st April, April Fool Day. I am not going to make you all fool. ಇವತ್ತು ಮಕರ ಲಗ್ನದ ಬಗ್ಗೆ ಹೇಳಲಿಕ್ಕೆ ಇದ್ದೇನೆ. ಇದೊಂದು ಉದಾಹರಣೆ ಜಾತಕ. ಮಕರ ಲಗ್ನ 2ನೇ ಮನೆಯಲ್ಲಿ ಶನಿ ಇದ್ದಾನೆ. ನೀವು ನೋಡ್ಬೋದು 3ನೇ ಮನೆಯಲ್ಲಿ ಕುಜ, 3ನೇ ಮನೆ ಕಾರಕನೇ ಕುಜ, 4ನೇ ಮನೆ ರವಿ ಉಚ್ಚ, ಬುಧ ರವಿ ಬುಧ ಬುಧಾದಿತ್ಯ ಯೋಗ, ಗುರು ಬೇರೆ, ಶುಕ್ರ 5ರಲ್ಲಿ, ರಾಹು 6ನೇ ಮನೆಯಲ್ಲಿ, ಚಂದ್ರ 7ನೇ ಮನೆಯಲ್ಲಿ. ಓಕೆ, ಇದೆಲ್ಲ ಒಂದು ನೋಡುವಂಥ ವಿಚಾರಗಳೇ. ಕುಟುಂಬ ಸ್ಥಾನ ಹಾಗೂ ಮಾತಿನ ಸ್ಥಾನಾಧಿಪತಿಯು ಯಾರು? 2ನೇ ಮನೆ ಶನಿ. 2ನೇ ಮನೆ ಶನಿ ಅಂದರೆ ಮಾತಿನಲ್ಲಿ ನಿಧಾನ, ಅಂದರೆ ಮಾತು ಬರುವುದಿಲ್ಲ ಅಂತೇನಿಲ್ಲ, ಮಾತು ಬರ್ತದೆ, ಭಾಳ ಸ್ಲೋ. ಇವರು 36 ವರ್ಷದ ನಂತರ ಪ್ರತಿ 6 ವರ್ಷಕ್ಕೊಮ್ಮೆ ಒಂದು 2 ಕೋಟಿ ಪ್ರಾಪರ್ಟಿಯನ್ನು ಮಾಡಿರ್ತಾರೆ. ಆದರೆ ಮೊದಲಿಗೆ ನಾನು ನೋಡಿದವಾಗೆಲ್ಲ ಅವರು ಪಾಕೆಟಿಂದ ಹಣ ತೆಗೆಯುವುದೇ ಕಷ್ಟಕರ. ಆಯಿತಾ? ಇರಲಿ, ಕುಜ ರಾಹು ಒಟ್ಟಿಗೆ ಇರುವುದರಿಂದ ಎಲ್ಲಿ ಮಕರದಲ್ಲಿಯೇ ನವಾಂಶವನ್ನು ನೋಡಿ ಕುಜ ರಾಹು ಒಟ್ಟಿಗೆ ಇರುವುದು. ಅದರಿಂದ ಲಿಟಿಗೇಷನ್ಸ್, ಇವರು ತೆಗೆದುಕೊಂಡ ಪ್ರಾಪರ್ಟಿಯಲ್ಲಿ ಲಿಟಿಗೇಷನ್ಸ್ ಕಾಣಿಸಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಕುಜ ಉಚ್ಚನಾದ ಕಾರಣ ಅವರ ಜೀವಮಾನದಲ್ಲಿ ಒಂದು 4-5 ಪ್ರಾಪರ್ಟಿಯನ್ನು ಮಾಡಿ ಬಿಸಾಕ್ಬಿಡ್ತಾರೆ. ಇನ್ನು 3ನೇ ಮನೆಯಲ್ಲಿ 3ನೇ ಮನೆ ಕಾರಕನಾದ ಕುಜ ಇರೋದ್ರಿಂದ ಭಾಳ ಧೈರ್ಯವಂತರು, ಶೌರ್ಯವಂತರು. ಓಕೆ, ಸೊ ಅದರಿಂದ ಧೈರ್ಯಕ್ಕೆ ಇವರಿಗೆ ಯಾರು ಸಾಟಿ ಇಲ್ಲ. ರವಿಯ ಸ್ಥಾನದಲ್ಲಿ ಉಚ್ಚ, ಜೊತೆಗೆ ಗುರು ಮತ್ತು ವಕ್ರಿ ಬುಧ ಇರುವ ಬುಧ ವಕ್ರಿ ಅಂದರೆ ಬುದ್ಧಿ ವಕ್ರಿ ಅಂತ, ಅದು ಸ್ಪಷ್ಟ ಗೊತ್ತಾಗ್ತದೆ. ಓಕೆ, ಶುಕ್ರನ ಪಂಚಮದಲ್ಲಿರುವ ಕಾರಣ ಮಾಳವ್ಯ ಯೋಗ ಉಂಟವಾಗಿದೆ. ಅಂದರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸ್ವಂತ ಮನೆಯಲ್ಲಿ ಶುಕ್ರ ಇರುವುದರಿಂದ ಹೆಂಡತಿಯಿಂದ ಇವರ ಜೀವನ ಮೇಲಕ್ಕೆ ಬಂದಿದೆ. ಅದಿರಲಿ, ನಾವು ಇವರ ಕುಂಡಲಿಯನ್ನು ವಿಶ್ಲೇಷಣೆಗೆ ಹೊರಟವರಲ್ಲ. ಪಂಚಮ ಇದು ಮಕರ ಲಗ್ನದವರಿಗೆ ಹೇಗೆ? ಸಪ್ತಮಾಧಿಪತಿ ಚಂದ್ರ. ಮಕರ ಲಗ್ನದವರಿಗೆ ಚಂದ್ರ ಅಂದರೆ ಹೆಂಡತಿ ಆದವರು ಭಾಳ ಚೆನ್ನಾಗಿರ್ತಾರೆ, ಮಾತುಗಾರಿಕೆಯನ್ನು ಹೊಂದಿರ್ತಾರೆ, ನೋಡಲಿಕ್ಕೆ ಭಾಳ ಅಂದ, ಸಿಕ್ಕಾಪಟ್ಟೆ ಸ್ನೇಹಿತರಿರ್ತಾರೆ, ಒಟವಾಟ ಮಾತಾಡ್ತಾ ಇರ್ತಾರೆ. ಆದರೆ ವೃಶ್ಚಿಕದಲ್ಲಿ ಚಂದ್ರ ನೀಚ, ಅದರಿಂದ ಏನಾಗ್ತದೆ, ಇವರ ಬುದ್ಧಿ ಕೂಡ ನೀಚ ಇರ್ತದೆ, ಹೊಟ್ಟೆ ಕಿಚ್ಚಿರ್ತದೆ, ಜಲರಾಶಿ, ಅಗ್ನಿತತ್ವದ ಜಲರಾಶಿ. ಇನ್ನು ಕನ್ಯಾದಲ್ಲಿ ಅಂದರೆ ಭಾಗ್ಯದಲ್ಲಿ ಬುಧನು ಉಚ್ಚ, ಹಾಗೆ 3ನೇ ಮನೆಯಲ್ಲಿ ಬುಧನು ನೀಚ. ಅರ್ಥಾತ್ ಇವರಿಗಿಂತ ತಮ್ಮ ತಂಗಿಯರು ಅಷ್ಟೊಂದು ಉತ್ತಮ ಪರಿಸ್ಥಿತಿ ಇಲ್ಲ ಅನ್ನಬಹುದು, ಯಾಕಂದರೆ ವಕ್ರಿಯಾದ ಕಾರಣ. ಓಕೆ, ಆದರೆ ಗುರು ಇದ್ದ ಕಾರಣ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾರೆ. ಒಂದು ವೇಳೆ ತಮ್ಮನ್ನು ವ್ಯಾಪಾರವನ್ನು ಮಾಡುತ್ತಿದ್ದರೆ ಅವರು ಅದರಲ್ಲಿ ಹಣವನ್ನು ಮಾಡಿ ಯಾರು, ಕಾರಣ ಬುಧನು ಉಚ್ಚ. ಇನ್ನು ಕರ್ಮದಲ್ಲಿ ಶನಿ ಲಗ್ನಾಧಿಪತಿ ಉಚ್ಚನಾದ ಕಾರಣ ಇವರು ತಮ್ಮ ವೃತ್ತಿಯಲ್ಲಿ ಭಾಳಷ್ಟು ಮುಂದೆ, ಲಾಯರು ಹುದ್ದೆಯಾಗಿದ್ದರೆ ಭಾಳಷ್ಟು ಮುಂದೆ ಬರ್ತಾರೆ. ದೊಡ್ಡ ದೊಡ್ಡ ಜನಗಳ ಪೊಲಿಟಿಕಲ್ ರಾಜಕೀಯ ವ್ಯಕ್ತಿಗಳ ಸಂಘ ಎಲ್ಲ ಇರ್ತದೆ. ಸುಖ ಸ್ಥಾನದಲ್ಲಿ ಉಚ್ಚ ಹಾಗೂ ಶನಿಯು ನೀಚ, ಅಂದರೆ ಇವರು ತಮ್ಮ ವೃತ್ತಿಯಲ್ಲಿ ಏನೋ ಮುಂದೆ ಬರ್ತಾರೆ, ಆದರೆ ಇವರಿಗಿಂತ ಕಡಿಮೆ ದರ್ಜೆಯವರಿಗೆ ಏನಾದರೂ ಸಹಾಯವನ್ನು ಮಾಡ್ತಾರೆ ಅಂತ ನೀವು ತಿಳಿದಲ್ಲಿ ಅದು ನಿಮ್ಮ ತಪ್ಪು ಕಲ್ಪನೆ. ಓಕೆ, 4ನೇ ಮನೆ ಅಧಿಪತಿಯಾದ ಮಂಗಲನು ಉಚ್ಚ ಹಾಗೂ ರಾವಿನ ಜೊತೆಯಲ್ಲಿ ಇರೋದರಿಂದ ಎಲ್ಲ ದೊಡ್ಡ ಮಾತುಗಳೇ ಹಾಗೂ ದೊಡ್ಡ ಕಾರುಗಳನ್ನು ತೆಗೆದುಕೊಳ್ಳುವುದು. ಇವರವರ ಮನೆಯು ದೊಡ್ಡ ಬಂಗ್ಲೋದಂತೆ ಕಾಣಿಸ್ತದೆ, ಆದರೆ ಚೊಕ್ಕವಿಲ್ಲ, ಕಾರಣ ಶನಿ 4ನೇ ಮನೆಯಲ್ಲಿ ನೀಚ ಅಲ್ವಾ. ಅಂದರೆ ಒಂದು ರೀತಿಯಲ್ಲಿ ಎಲ್ಲ ಕಚಡಗಳನ್ನು ತುಂಬಿರುತ್ತವೆ ಅಂತೇಳಿ. ಕೊಳಕು ಮನೆ. ಇನ್ನು ಕೇತು 12ನೇ ಮನೆ ಇರುವಾಗ ನವಾಂಶದಲ್ಲಿದೆ, ಅಷ್ಟೇ ಸಂಪತ್ತಿರಲಿ ಅವರಿಗೆ, ಅದರಲ್ಲಿ ಸುಖ ಕಡಿಮೆ. ಇವರ ಮಕ್ಕಳು ದುಡಿಯದೇ ಇದ್ದರೂ ಕೂಡ ಎಲ್ಲ ಐಷಾರಾಮಿ ಜೀವನವನ್ನು ನಡೆಸುವರು, ಕಾರಣ ಮಾಳವ್ಯ ಯೋಗ ಹೊಂದಿರುವಂಥ ಶುಕ್ರ. ಆಯಿತಾ? ಸೊ ದಶಾಭುಕ್ತಿ ಎಲ್ಲ ನೋಡಬೇಕಾಗತ್ತೆ ನೀವು. ಇದು ಇಷ್ಟು ಮಕರ ಲಗ್ನದವರದ್ದು. ಇನ್ನು ಧನು ಲಗ್ನದ ಜಾತಕವನ್ನು ನೋಡೋಣ. ಧನು ಲಗ್ನದವರಿಗೆ ಲಗ್ನಾಧಿಪತಿ ಬೃಹಸ್ಪತಿ, ಆತನ ಸುಖಾಧಿಪತಿಯೇ ಹೌದು. ಅಂದರೆ ಇವರೆಲ್ಲರೂ ಸ್ವಲ್ಪ ಬೇರೆಯವರಿಗೆ ಹೇಳುವವರಿಗಿನ ಇವರು ಸ್ವಂತ ಅನುಸರಿಸೋದು ಕಡಿಮೆ ಅನ್ನಬಹುದೇನು. ಅದೇ ಬೃಹಸ್ಪತಿ ಮಕರದಲ್ಲಿ ನೀಚನಾಗಿದ್ದು 8ನೇ ಮನೆಯಲ್ಲಿ ಉಚ್ಚ, ಅಂದರೆ ಇವರ ಕುಟುಂಬ ಸ್ಥಾನ ಬೃಹಸ್ಪತಿ ಆಳುವ ಕಾರಣ ಕುಟುಂಬ ಭಾಳ ಚಂದ, ಹಣಕಾಸಿಗೆ ಯಾವ ಕುತ್ತು ಇರುವುದಿಲ್ಲ. ಅದೇ ಹಣಕ್ಕೆ ಸ್ವಲ್ಪ ಅಡೆತಡೆಗಳು ಬಂದರೂ ಕೂಡ ಅದು ಸದಾ ಇವರಿಗೆ ಕಂಟಕವನ್ನು ಉಂಟು ಮಾಡೋದು. ಕಾರಣ ಬೃಹಸ್ಪತಿ ಯಾರಿಗೂ ತೊಂದರೆ ಕೊಡುವಂಥ ಗ್ರಹ ಅಲ್ಲ, ನಿಮ್ಗೆ ಗೊತ್ತಿದೆಯಲ್ಲ.
ಆದರೆ ಇವರಿಗೆ ಬೃಹಸ್ಪತಿಯ ಲಗ್ನಾಧಿಪತಿ. ಇನ್ನು 2ನೇ ಮನೆ ಶನಿಯದ್ದಾಗಿದ್ದು ಎಲ್ಲಿ ಮಂಗಲನು ಉಚ್ಚ, ಅದೇ ಕಟಕದಲ್ಲಿ ನೀಚ. ಮಂಗಲನು ಧನು ಲಗ್ನದವರಿಗೆ ಪಂಚಮಾಧಿಪತಿಯಾಗಿದ್ದು ಯೋಗಕಾರಕನಾಗಿರುವನು ಹಾಗೂ ವ್ಯಯಾಧಿಪತಿಯಾಗಿದ್ದು ಖರ್ಚಿಗೆ, ನಷ್ಟಕ್ಕೆ, ಆಸ್ಪತ್ರೆ ಖರ್ಚಿಗೆ, ಪ್ರದೇಶ ಪ್ರಯಾಣಕ್ಕೆ, ಊರು ಬಿಟ್ಟು ಪರವೂರಿನ ದರ್ಶನಕ್ಕೆ ಕಾರಕ ಗ್ರಹನಾಗಿರ್ತಾನೆ. ಅಂದರೆ ಈ ಧನು ಲಗ್ನದವರಿಗೆ ಭೂಮಿಯಿಂದ ಇಲ್ಲ ಮನೆ ಬಾಡಿಗೆಯಿಂದ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ. ಮೀನರಾಶಿ ಇವರಿಗೆ ಸುಖ ಸ್ಥಾನವಾದ ಕಾರಣ ಸ್ಪೋರ್ಟ್ಸ್ಕಾರಕ ಶುಕ್ರನು ಹೆಂಡತಿಯು ಹೇಗೆ ಇರಲಿ ಹೆಣ್ಣಾದರೆ ಸಾಕು ಅವಳು ಇವರಿಗೆ ಸುಖಕ್ಕೆ ಮತ್ತು ಲಾಭಕ್ಕೆ ಜೀವನ ಅಂತ್ಯದವರೆಗೂ ಕಾರಕರಾಗ್ತಾರೆ. ಇದನ್ನು ನಾನು ಈ ಮೇಲಿನ ಜಾತಕ ನೋಡಿ ಹೇಳುತ್ತಿರುವೆ. ಅದೇ ರೀತಿಯಲ್ಲಿ ಸಪ್ತಮಾಧಿಪತಿಯಾದ ಬುಧನು ಕನ್ಯಾದಲ್ಲಿ ಉಚ್ಚ, ಅಂದರೆ ಇವರು ವ್ಯಾಪಾರದಲ್ಲಿ ಬಹಳಷ್ಟು ಸಖತ್ ಲಾಭವನ್ನು ಮಾಡುವವರು. ಇನ್ನು ಸೂರ್ಯನ ಧನು ಲಗ್ನದವರಿಗೆ ಭಾಗ್ಯಕಾರಕ, ಅಂದರೆ ತಂದೆಯಿಂದ ಭಾಗ್ಯೋದಯ. ಆದರೆ ಮೇಲಿನ ಲಗ್ನದವರಿಗೆ ಭಾಗ್ಯೋದಯ ಎಷ್ಟಾಗಿದೆ ಗೊತ್ತಿಲ್ಲ. ಇನ್ನು ವೃಶ್ಚಿಕ ಲಗ್ನ ನೋಡಿದರೆ, ವೃಶ್ಚಿಕ ಲಗ್ನ ನೋಡಿ ಅಧಿಪತಿ ಯಾರು? ಕುಜ. ಇವರು ಕೆಂಪಾಗಿ ಇರುತ್ತಾರೆ, ಸ್ವಲ್ಪ ಮೂಗಿನ ತುದಿಯಲ್ಲಿ ಕೋಪ. ಕುಜನು 3ನೇ ಮನೆಯಲ್ಲಿ ಉಚ್ಚ ಹಾಗೂ 8ನೇ ಮನೆಯಲ್ಲಿ ನೀಚ. ಅಂದರೆ ಇವರು ಸಿಬ್ಲಿಂಗ್ಸ್ ಒಂದು ಆಟದಲ್ಲಿ ಮುಂದೆ, ಪೊಲೀಸ್ ಹುದ್ದೆಯಲ್ಲಿ ಮುಂದೆ ಇಲ್ಲ, ಡಿಫೆನ್ಸಿನಲ್ಲಿ ಕೆಲಸವನ್ನು ಮಾಡಿಕೊಂಡು ಇರ್ತಾರೆ. 2ನೇ ಮನೆಯ ಅಧಿಪತಿ ಹಾಗೂ 5ನೇ ಮನೆ ಅಧಿಪತಿಯಾದ ಬೃಹಸ್ಪತಿ 8ನೇ ಮನೆಯಲ್ಲಿ ಉಚ್ಚ. 8ನೇ ಮನೆ ಹೇಗೆ? ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ 9ನೇ ಮನೆಯಲ್ಲಿ ಉಚ್ಚ. 2ನೇ ಮನೆ ಅಧಿಪತಿ ಹಾಗೂ 5ನೇ ಮನೆ ಅಧಿಪತಿ 9ನೇ ಭಾಗ್ಯದಲ್ಲಿ ಉಚ್ಚ. ಇದು 8 ಹಾಕಿದ್ದೇನೆ, ಅದು ತಪ್ಪು. 8ನೇ ಮನೆಯನ್ನು ಬದಲಾಯಿಸಿ, ಆಯಿತಾ? ಇಲ್ಲಿ 8ನೇ ಮನೆ ಅಂತ ಹಾಕುವುದನ್ನು ಬದಲಾಯಿಸಿ 9ನೇ ಮನೆ ಅಂತ ಇಡಿ. ಓಕೆ. ಇನ್ನೂ ಒಂದು ಮಾತು ನಿಮಗೆ, ಇವರ ಬುದ್ಧಿಯೇ ಇವರಿಗೆ ಲಾಭವನ್ನು ಕೊಡ್ತದೆ. ಹೆಚ್ಚಾಗಿ ಸಾಫ್ಟ್ವೇರ್ ಇಲ್ಲ, ಟ್ರೈನಿಂಗ್ ಸೆಂಟರ್ ಹಾಗೂ ಬ್ಯಾಂಕಿನ ಕ್ಷೇತ್ರದಲ್ಲಿ ಇನ್ಶೂರೆನ್ಸ್ ಸೆಕ್ಟರೇ ಇರ್ಬೋದು, ಇಲ್ಲ ಗ್ರ್ಯಾಚುಯಿಟಿ ಸೆಂಟರ್ ಇರ್ಬೋದು, ಅವರು ಒಳ್ಳೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ. ಇನ್ನು ಇವರ ವ್ಯಯಸ್ಥಾನದಲ್ಲಿ ಕರ್ಮಕಾರಕ ನಂಬರ್ 1 ಆಗಿರುವ ಶನಿ ಮಹಾರಾಜನು ಉಚ್ಚ ಹಾಗೂ ಕರ್ಮಕಾರಕ ನಂಬರ್ 3 ಆಗಿರುವ ಸೂರ್ಯನು ದೇವನು ನೀಚನಾಗಿರ್ತಾನೆ. ಅಜಾತ ಶತ್ರು, ಶನಿಗೆ ಅಜಾತ ಶತ್ರು. ಸೊ ಕರ್ಮವೇ ಇವರಿಗೆ ಹೆಚ್ಚು ದುಬಾರಿ. ವ್ಯಯಸ್ಥಾನಾಧಿಪತಿ ಶುಕ್ರ ಪಂಚಮದಲ್ಲಿ ಉಚ್ಚ ಹಾಗೂ ಲಾಭದಲ್ಲಿ ನೀಚ. ಅಂದರೆ ವರ್ಷಿಕದಲ್ಲಿ ಮಕ್ಕಳು ಒಳ್ಳೆ ಕ್ರಿಯೇಟಿವಿಟಿಯಲ್ಲಿ, ಸಿನಿಮಾ ರಂಗದಲ್ಲಿ, ನಾಟಕ ಕ್ಷೇತ್ರದಲ್ಲಿ ಮುಂದಿರ್ತಾರೆ. ಅದೇ ಅವರ ಗುಣಗಳು ಕೆಲವೊಮ್ಮೆ ಅವರಿಗೆ ಕುತ್ತಿಗೆಗೆ ಬರ್ತದೆ. ಶುಕ್ರ ನೀಚನಾದಲ್ಲಿ ಅವರ ಗುಣಗಳು ನೀಚವಾಗ್ತದೆ. ಅಂದರೆ ಹೆಣ್ಣು ನೀಚನಾದಲ್ಲಿ ನಿಮಗೆ ಮತ್ತೆ ನಾನು ವಿವರಿಸೋ ಅಗತ್ಯವೇ ಇರುವುದಿಲ್ಲ. ಶುಕ್ರ ನೀಚನಾದರೆ ಅವರ ಗುಣಗಳು ಕೂಡ ಅಡ್ಡಕಸವು ಇರ್ತದೆ ಅಂತ. ಚಂದ್ರನ ವೃಷಭದಲ್ಲಿ ಉಚ್ಚ, ಹಾಗೆ ವೃಶ್ಚಿಕದಲ್ಲಿ ನೀಚ. ಅಂದರೆ ಈ ವೃಶ್ಚಿಕ ಲಗ್ನದವರಿಗೆ ಸ್ಪೌಸ್ ಕಾರಕನ ಮನೆಯ ತಾಯಿಯ ಕಾರಕ ಮನೋಕಾರಕನ ಚಂದ್ರನ ಉಚ್ಚ. ಅಂದರೆ ಇವರೊಬ್ಬರು ಉತ್ತಮ ಅಡುಗೆಗಾರರೆನ್ನಬಹುದು. ಇವರ ಸ್ಪೌಸ್ ಒಬ್ಬ ಉತ್ತಮ ಮಾತುಗಾರನಂತಲೂ ಹೇಳಬಹುದು. ಇವರ ಸ್ಪೌಸ್ ಭಾಳ ಚಂದ ಅಂದೇ ಲಗ್ನದಲ್ಲಿ ನೀಚ ಅಂದರೆ ಇವರ ತಾಯಿ ಹೇಳಿದಂತೆ ಕುಣಿಯುವ ಮಗ ಅಥವಾ ಮಗಳು ಅನ್ನಬಹುದು. ಇದೇ ಮದುವೆ ಆದ ಮೇಲೆ ಭಾಳಷ್ಟು ಕಷ್ಟಕರ. ಇಂಥವ್ರನ್ನ ಲಗ್ನ ಆದರೆ ಭಾಳಷ್ಟು ಅವರ ಅತ್ತೆ ಮಾತನ್ನು ಕೇಳಬೇಕಾದ ಪ್ರಸಂಗ ಬಂದೀತು. ಚಂದ್ರನು 2.5 ದಿವಸಗಳಲ್ಲಿ ಒಂದೊಂದು ಮನೆ ಸುತ್ತುತ್ತಾ ಇರೋದ್ರಿಂದ ಆ ಮನೆಗಳು ಉತ್ತಮ ಸ್ಥಿತಿಯಲ್ಲಿದ್ದರೆ ಖಂಡಿತ ಇವರಿಗೆ ಒಳ್ಳೆಯದಾಗ್ತದೆ. ಕಾರಣ ಯೋಗಕಾರಕ ಲಕ್ಷಣಗಳೆಲ್ಲ ಇದೆ. ವೃಶ್ಚಿಕ ಲಗ್ನದವರಿಗೆ ಗುರು ಯೋಗಕಾರಕ ಕಾರಣ, ಆತನ ಪಂಚಮಾಧಿಪತಿ. ಅದೇ ರೀತಿಯಲ್ಲಿ ಸೂರ್ಯನ ಯೋಗಕಾರಕ ಕಾರಣ, ಆತನ ಭಾಗ್ಯಕಾರಕ. ಅಂದರೆ ಇವರಿಗೆ ಬೃಹಸ್ಪತಿಯ ಮಹಾದಶ ಹಾಗೂ ಸೂರ್ಯನ ಮಹಾದಶ ಒಳ್ಳೆಯದೇ ಆಗಿರ್ತದೆ. ಇವರ ಪಂಚಮದಲ್ಲಿ ಬುಧನು ನೀಚ, ಅಂದರೆ ಇವರ ಮಕ್ಕಳು ಬುದ್ಧಿ ಅಷ್ಟೊಂದು ಉತ್ತಮವಲ್ಲ ಅನ್ನಬಹುದು. ಇವರಿಗೆ ಕನ್ಯಾದಲ್ಲಿ ಶುಕ್ರನು ನೀಚ, ಅಂದರೆ ಮದುವೆ ಆದ ಮೇಲೆ ಗಂಡನಿಗೆ ಹೆಂಡತಿಯಿಂದ ಲಾಭವಾಗುವ ಬದಲು ಸ್ವಲ್ಪ ಹಾನಿಕರವಾಗುವುದೇನೋ. ಹೀಗೆ ನೀವು ಒಂದು ಲಗ್ನವನ್ನು ವಿವರಿಸಬೇಕೇ ವಿನಃ ಸುಮ್ಮನೆ ಹೇಳುವುದಲ್ಲ. ಹೀಗೆ ಮತ್ತೆ ತುಲಾ ಲಗ್ನ, ಕನ್ಯಾ ಲಗ್ನ ಎಲ್ಲ ಇದೆ. ಅದು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಜಗನ್ನಾಥ.